विद्याय शुद्धविद्याय मध्वाय च नमो नमः। नत्वा सरस्वतीं देवीं शुद्धां गुण्यां करोम्यहं। पाणिनीयप्रवेशाय लघुसिद्धान्तकौमुदीं। ಮುಂದೆ ಸೂತ್ರ ಏತ್ಯೇದತ್ಯೂಟ್ಸು ಅಂತ ಸೂತ್ರ. ಅಂದರೆ ವೃದ್ಧಿಯನ್ನು ಹೇಳುವ ಸೂತ್ರವನ್ನು ಹಿಂದೆ ಹೇಳಿದರು. ಇನ್ನೂ ಎಲ್ಲೆಲ್ಲಿ ವೃದ್ಧಿ ಹೇಳುತ್ತಾ ಇದ್ದಾರೆ ಅದನ್ನೆಲ್ಲ ನಿರೂಪಣೆ ಮಾಡ್ತಿದ್ದಾರೆ. ಹಾಗಾಗಿ ಏತ್ಯೇದತ್ಯೂಟ್ಸು ಇದು ಏಕಪದಾತ್ಮಕವಾದ ಸೂತ್ರ, ಒಂದು ಪದ ಇರುವಂತಹ ಸೂತ್ರ ಇದು ಏತ್ಯೇದತ್ಯೂಟ್ಸು ಅಂತ. ಇದರ ವಿಗ್ರಹ ವಾಕ್ಯ ಹೇಗೆ ಅಂದರೆ ಏತಿಶ್ಚ ಏಧತಿಶ್ಚ ಊಟ್ಚ ಏತ್ಯೇದತ್ಯೂಟಃ. ಏತಿಶ್ಚ ಏಧತಿಶ್ಚ ಊಟ್ಚ ಏತ್ಯೇದತ್ಯೂಟಃ. ಏತೇಷು ಏತ್ಯೇದತ್ಯೂಟ್ಸು. ಏತಿಶ್ಚ ಏಧತಿಶ್ಚ ಊಟ್ಚ ಏತ್ಯೇದತ್ಯೂಟಃ ತೇಷು ಏತ್ಯೇದತ್ಯೂಟ್ಸು. ಇಲ್ಲಿ ಏಧತಿ ಅಂದರೆ ಏತಿ ಅಂತ ಹೇಳಿದರೆ ಇಣ್ಗತೌ ಧಾತು ಅಂತ ಅರ್ಥ, ಮತ್ತು ಏಧತಿ ಅಂದರೆ ಏಧ ವೃದ್ಧೌ ಧಾತು ಅಂತ ಅರ್ಥ. ಇಲ್ಲಿ ಏತಿ ಏಧತಿ ಎನ್ನುವುದನ್ನು ಅಂದರೆ ಧಾತುಗಳನ್ನು ನಿರ್ದೇಶ ಮಾಡುವಾಗ ಕೆಲವು ಕಡೆ ಹೇಗೆ ಮಾಡ್ತಾರೆ ಅಂದರೆ ಮಹರ್ಷಿಗಳು ಅದನ್ನು ತಿಪ್ಪಿನಿಂದ ನಿರ್ದೇಶ, ಇಕ್ಷ್ಟಿಪೌ ಧಾತು ನಿರ್ದೇಶೆ ಅಂತ ಒಂದು ಮುಂದೆ ಹೇಳ್ತಾನೆ. ಇಕ್ಷ್ಟಿಪೌ ಧಾತು ನಿರ್ದೇಶೆ ಅಂದರೆ ಧಾತುವನ್ನು ನಿರ್ದೇಶ ಮಾಡಬೇಕು ಅಂತ ಅನ್ನಿಸಿದಾಗ ಆಗ ಒಂದು ಇಕ್ ಅನ್ನುವ ಪ್ರತ್ಯಯವನ್ನು ಹೇಳ್ತಾನೆ, ಅಥವಾ ಷ್ಟಿಪ್ ಅನ್ನೋ ಪ್ರತ್ಯಯವನ್ನು. ಷ್ಟಿಪ್ಪಲ್ಲಿ ತಿ ಅನ್ನೋದು ಮಾತ್ರ ಉಳಿಯುತ್ತೆ. ಹಾಗಾಗಿ ಈ ಏತಿ ಅಂದರೆ ಇಣ್ಗತೌ ಧಾತು. ಅದನ್ನು ಯಾಕೆ ಹೀಗೆ ಮಾಡಿದ ಅಂದರೆ ಒಂದು ವೇಳೆ ಈ ರೀತಿ ಹೇಳಲಿಲ್ಲ ಅಂದರೆ ನಮಗೆ ಇಣ್ಗತೌ ಧಾತು ಅಂತ ಹೇಳಬೇಕು. ಇಣ್ಗತೌ ಧಾತು ಅಂತ ಹೇಳಬೇಕು ಅಂದರೆ ಆವಾಗ ಏನು ಮಾಡಬೇಕಾಗ್ತಿತ್ತು, ಇಣ್ಗತೌ ಧಾತು ಅಂತಲೇ ನಿರ್ದೇಶ ಮಾಡಬೇಕಾಗ್ತಿತ್ತು. ಏಧ ವೃದ್ಧವು ಅಂತಲೇ ಅದು ಗೌರವ ಸ್ವಲ್ಪ ಅಂದರೆ ಹೆಚ್ಚು ದೊಡ್ಡದಾಗಿ ಹೇಳಿದಂತೆ ಆಗುತ್ತೆ. ಅದಕ್ಕೆ ಏತಿ ಅಂತ ಮಾಡಿಕೊಂಡ. ಏತಿ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಇಣ್ಗತೌ ಧಾತು ಅಂತಲೇ, ಏಧತಿ ಅಂದರೆ ಏಧ ವೃದ್ಧವು ಅಂತಲೇ. ಹಾಗಾಗಿ ಲಾಘವಕ್ಕೋಸ್ಕರವಾಗಿ ಈ ಇಕ್ಷ್ಟಿಪೌ ಧಾತು ನಿರ್ದೇಶೆ ಅಂತ ಒಂದು ನಿಯಮವನ್ನು ಮಾಡಿಕೊಂಡು ಹೀಗೆ ತಿಪ್ಪಿಂದ ನಿರ್ದೇಶ ಮಾಡ್ತಾನೆ. ಹಾಗಾಗಿ ಇಲ್ಲಿ ಇಕ್ಷ್ಟಿಪೌ ಧಾತು ಅಂದರೆ ಅರ್ಥ ಏನಾಯಿತು, ಇಲ್ಲಿ ತಿಪ್ ಅನ್ನೋದು ಸೇರಿದ್ರಿಂದ ಏತಿ ಏಧತಿ ಅಂತ ಆಗುತ್ತೆ. ಇನ್ನು ಸೂತ್ರದಲ್ಲಿ ವೃದ್ಧಿರೇಚಿ ಎಂಬ ಸೂತ್ರದಿಂದಾಗಿ ಏಚಿ ಅನ್ನೋದನ್ನು ಅನುವೃತ್ತಿ ಮಾಡಿಕೊಂಡಿದ್ದೇವೆ. ಆ ಏಚಿ ಅನ್ನುವಂಥದ್ದು ಏತಿ ಮತ್ತು ಏಧತಿ ಅನ್ನುವುದಕ್ಕೆ ವಿಶೇಷಣ ಅಂತ ಇಟ್ಟುಕೊಳ್ತೇವೆ. ವಿಶೇಷಣ ಆದ್ದರಿಂದ ಏಚಿ ಅನ್ನುವುದು ವಿಶೇಷಣ, ಅದರಲ್ಲೂ ಕೂಡ ಅಲ್ಲನ್ನು ಗ್ರಹಣೆ ಮಾಡಿದ್ರಿಂದ ಯಸ್ಮಿನ್ ವಿಧಿಸ್ತದಾದಾವಲ್ ಗ್ರಹಣೆ ಅಂತ ಆದಿ ಅನ್ನುವಂಥದ್ದು ಸಿಗುತ್ತೆ. ಅಂದರೆ ಏಜಾದ್ಯೋಹೋ ಅಂತ. ಏಜಾದ್ಯೋಹೋ ಏತ್ಯೇದತ್ಯೂಟೋಹೋ ಏತ್ಯೇದತ್ಯೋಹೋ. ಊಟ ಅನ್ನುವಲ್ಲಿ ಏಚ್ ಇಲ್ಲವೇ ಇಲ್ಲ, ಆದ್ದರಿಂದ ಅದಕ್ಕೆ ವಿಶೇಷಣ ಆಗಲ್ಲ ಅದು. ಹಾಗಾಗಿ ಇದು ಪ್ರತ್ಯೇಕವಾಗಿ ಏನು ಮಾಡಿದ್ದು, ದ್ವಿವಚನವನ್ನು ಹೇಳಿದ್ದು. ಇನ್ನು ಆದ್ಗುಣ ಅನ್ನೋದರಿಂದ ಆತ್ ಅನ್ನೋದನ್ನು ಅನುವೃತ್ತಿ ಮಾಡಿದ್ದೇವೆ. ತಥಾಚ ಒಟ್ಟು ಸೂತ್ರದ ಅರ್ಥ ಏನಾಗುತ್ತೆ ಅಂದರೆ ಅವರ್ಣಾತ್ ಏಜಾದ್ಯೋಹೋ ಏತ್ಯೇದತ್ಯೋಹೋ ಊಠಿಚ ಪರೇ ವೃದ್ಧಿ ಏಕಾದೇಶ ಸ್ಯಾತ್. ಏಕಪೂರ್ವಪರಯೋ ಅಧಿಕಾರ ಇದೆ. ತಥಾಚ ಹಾಗಾದರೆ ಒಟ್ಟು ಸೂತ್ರದ ಅರ್ಥ ಅಕಾರಕ್ಕೆ ಏಜಾದಿಯಾದ ಇಣ್ ಧಾತುವು ಏಧ ಧಾತುವು ಊಟು ಪರವಾಗಿದ್ದಾಗ, ಊಟನ್ನುವ ಒಂದು ಆದೇಶವನ್ನು ಹೇಳ್ತಾನೆ. ಊಟು ಪರವಾದಾಗ ಪೂರ್ವ ಪರಗಳ ಸ್ಥಾನದಲ್ಲಿ ವೃದ್ಧಿಯು ಏಕಾದೇಶವಾಗಿ ಬರುತ್ತದೆ ಅಂತಾಯಿತು. ಇದಕ್ಕೆ ಉದಾಹರಣೆ ಉಪೈತಿ. ಉಪೈತಿ ಅಂದರೆ ಹತ್ತಿರಕ್ಕೆ ಬರುತ್ತಾನೆ ಅಂತ. ಅಂದರೆ ಇದು ಏಜಾದಿ ಆಗಿದೆ. ಉಪ ಅನ್ನುವಲ್ಲಿ ಅವರ್ಣ ಇದೆ ಕೊನೆಯಲ್ಲಿ. ಅವರ್ಣದ ಪರದಲ್ಲಿ ಏತಿ ಎನ್ನುವಲ್ಲಿ ಇಣ್ಗತೌ ಧಾತು ಇದೆ. ಹಾಗಾಗಿ ಎರಡಕ್ಕೂ ಸೇರಿ ಏನು ಬರುತ್ತೆ ಅಂದರೆ ವೃದ್ಧಿ ಬರುತ್ತೆ. ವೃದ್ಧಿ ಬಂದರೆ ಉಪೈತಿ ಅಂತ ರೂಪ ಸಿದ್ಧ ಆಗತ್ತೆ. ಇನ್ನು ಅದೇ ರೀತಿಯಲ್ಲಿ ಉಪ ಏಧತೆ ಅಂತ ಇರುವಾಗ ಉಪ ಅನ್ನುವಲ್ಲಿ ಅವರ್ಣ ಅಂದರೆ ಪಕಾರೋತ್ತರಾಕಾರ, ಪರದಲ್ಲಿ ಏಕಾರ ಇದೆ. ಹಾಗಾಗಿ ಎರಡಕ್ಕೂ ಸೇರಿ ವೃದ್ಧಿ ಅಂತ ಹೇಳಿದರೆ ಐಕಾರ. ಯಾಕೆಂದರೆ ಕಂಠ ಮತ್ತು ಕಂಠ ತಾಲು ಇರುವ ವರ್ಣ ಅಂದರೆ ಐಕಾರ. ಅದರಿಂದ ಐಕಾರವು ಆದೇಶವಾಗಿ ಬಂದು ಏನಾಗುತ್ತೆ, ಉಪೈಧತೆ ಅಂತ ರೂಪ ಸಿದ್ಧ ಆಗತ್ತೆ ಅಂತ. ಇನ್ನು
ಅಂದರೆ ಉಪೈದತೆ ಉಪೈದತೆ ಅಂತ ರೂಪಸಿದ್ಧ ಆಗುತ್ತೆ. ಅಂದರೆ ಚೆನ್ನಾಗಿ ಬೆಳಿ ಅಂತ ಅರ್ಥ, ಬೆಳೆಸು ಅಂತ ಅರ್ಥ. ಇನ್ನು ಅದೇ ರೀತಿಯಲ್ಲಿ ಪ್ರಷ್ಟ ಊಹಃ ಅಂತಿದೆ. ಪ್ರಷ್ಟ ಊಹಃ, ಪ್ರಷ್ಟ ಊಹಃ, ಊಹಃ ಅನ್ನುವಲ್ಲಿ ಏನಾಗಿದೆ ಅಂದರೆ ಅದು ಊಹ ಅನ್ನುವಲ್ಲಿ ಊಟ ಅನ್ನೋದು ಸೇರಿದೆ. ಊಟ ಅನ್ನೋದು ಒಂದು ಆಗಮವನ್ನು ಹೇಳ್ತಾನೆ ಯದ್ಯಪಿ ಆ ಊಟ ಅನ್ನೋದು ಸೇರಿದೆ. ಅದರ ವಿವರಣೆ ಇಲ್ಲೇನು ಬೇಡ, ಅಂತೂ ಊಹ ಅಂತಿದೆ, ಅಷ್ಟು ಸಾಕು. ಪ್ರಷ್ಟ ಊಹ ಅಂತ ಇರುವಾಗ ಅದಕ್ಕೆ ಅಂದರೆ ಪಳಗಿಸುವಾಗ ಕತ್ತಿನ ಮೇಲೆ ಇಡಲ್ಪಟ್ಟ ಮರವನ್ನು ಹೊತ್ತಿರುವಂಥ ಎತ್ತು ಅಂತ ಅರ್ಥ ಪ್ರಷ್ಟ ಊಹ ಅಂದರೆ. ಹಾಗಾಗಿ ಪ್ರಷ್ಟ ಊಹ ಅಂತ ಇದ್ದಾಗ ಅಲ್ಲಿ ಊಹ ಅನ್ನುವುದು ಪರದಲ್ಲಿದೆ. ಆದ್ದರಿಂದ ಪ್ರಷ್ಟ ಎನ್ನುವಲ್ಲಿ ಟಕಾರೋತ್ತರ ಅಕಾರ, ಅವರ್ಣದ ಪರದಲ್ಲಿ ಊಹ ಅನ್ನುವಲ್ಲಿ ಊಕಾರ ಇದೆ. ಆದ್ದರಿಂದಾಗಿ ಇಲ್ಲಿ ಎರಡಕ್ಕೂ ಕೂಡ ಊಕಾರಕ್ಕೂ ಅಕಾರಕ್ಕೂ ಸೇರಿ ಕಂಠೋಷ್ಠ ಸ್ಥಾನ ಇರುವಂತಹ ವೃದ್ಧಿವರ್ಣ ಅಂದರೆ ಔಕಾರ, ಔಕಾರವು ಆದೇಶವಾಗಿ ಬಂದು ರೂಪ ಸಿದ್ಧ ಆಗತ್ತೆ ಪ್ರಷ್ಟೌಹಃ ಅಂತ. ಇಲ್ಲಿ ಇದರ ಮೇಲೆ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ಅಲ್ಲ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಉದಾಹರಣೆಗೆ ಇಲ್ಲಿ ವೃದ್ಧಿಯನ್ನು ವಿಧಾನ ಮಾಡಿದರು. ಅಂದರೆ ಉಪ ಏತಿ ಅಂತ ಇರುವಾಗ ಈ ಏತೇದತ್ಯೂಟ್ಸು ಅನ್ನುವ ಸೂತ್ರ ಬೇಕಾಗಿರಲಿಲ್ಲ ವೃದ್ಧಿಯನ್ನು ಹೇಳಲಿಕ್ಕೆ. ಯಾಕೆ ಅಂದರೆ ಹಿಂದಿನ ಸೂತ್ರದಿಂದಲೇ ವೃದ್ಧಿ ಬರ್ತಾ ಇತ್ತು. ಯಾಕೆ? ವೃದ್ಧಿರೇಚಿ ಎಂಬ ಸೂತ್ರದಲ್ಲಿ ಏನು ಹೇಳಿದ್ದಾರೆ, ಅವರ್ಣಾತ್ ಏಚಿಪರೆ ಅವರ್ಣಾತ್ ಏಚಿಪರೆ ವೃದ್ಧಿ ಏಕಾದೇಶ ಅಂತ ಹೇಳಿದ್ರಿಂದ ಅವರ್ಣದ ಪರದಲ್ಲಿ ಏಚ್ ವರ್ಣ ಇದ್ದರೆ ವೃದ್ಧಿ ಬರ್ತದೆ. ಅಲ್ಲಿ ಧಾತು ಅಂತ ಹೇಳಲಿಲ್ಲ ಅಥವಾ ಶಬ್ದ ಅಂತ ಹೇಳಿಲ್ಲ. ಅವರ್ಣದ ಪರದಲ್ಲಿ ಏಕಾರ ಇದ್ದರೆ ಸಾಕು, ಅದು ಧಾತುವಾಗಲಿ ಶಬ್ದವಾಗಲಿ ಬರ್ತಾ ಇತ್ತು. ಹಾಗಾಗಿ ಪೂರ್ವ ಸೂತ್ರದಿಂದಲೇ ನಮಗೆ ಸಿದ್ಧ ಆಗ್ತಾ ಇರುವಾಗ ವೃದ್ಧಿ ಅನ್ನೋದು ಈ ಸೂತ್ರವನ್ನು ಹೇಳಿದ್ದು ವ್ಯರ್ಥ ಅಲ್ಲವೇ ಅಂತ ಪ್ರಶ್ನೆ. ಅಂತ ಹೇಳಿದರೆ ಅದಕ್ಕೆ ಹೇಳುತ್ತಿದ್ದಾರೆ, ಇಲ್ಲ, ಪರರೂಪ ಗುಣಾಪವಾದ. ಪರರೂಪ ಗುಣಾಪವಾದ ಇಲ್ಲಿ ಈ ಹೇಗೆ ವೃದ್ಧಿರೇಚಿ ಎಂಬ ಸೂತ್ರದಿಂದ ವೃದ್ಧಿ ಬರ್ತಾ ಇತ್ತು, ಆದರೆ ಆ ವೃದ್ಧಿರೇಚಿ ಎಂಬ ಸೂತ್ರಕ್ಕೆ ಅಪವಾದ ಸೂತ್ರ ಯಾವುದು ಅಂದರೆ ಏಂಗಿ ಪರರೂಪಂ ಅಂತ ಮುಂದೆ ಹೇಳ್ತಾನೆ. ಆ ಏಂಗಿ ಪರರೂಪಂ ಎನ್ನುವ ಸೂತ್ರವು ಅಪವಾದ ಸೂತ್ರ. ಯಾಕೆ? ಅಲ್ಲೇನು ಹೇಳ್ತಾನೆ ಅಂದರೆ ಅವರ್ಣಾಂತಾತ್ ಉಪಸರ್ಗಾತ್ ಏಂಗಾದೌ ಧಾತೌ ಪರೇ ಪರರೂಪಂ ಏಕಾದೇಶ ಅಂತ ಏಜತೆ ಉಪೇಜತೆ ಅಂತ ಮಾಡ್ತಾನೆ ಅಲ್ಲಿ. ಹಾಗಾಗಿ ಅವರ್ಣಾಂತಾದ ಉಪಸರ್ಗಾತ್ ಏಂಗಾದೌ ಧಾತು, ಅವರ್ಣಾಂತವಾದ ಉಪಸರ್ಗದ ಪರದಲ್ಲಿ ಏಂಗಾದಿಯಾದ ಧಾತು ಇದ್ದರೆ ಪರರೂಪ ಬರುತ್ತೆ ಅಂತ ಹೇಳ್ತಾನೆ. ಒಂದು ವೇಳೆ ಅಲ್ಲಿಯೂ ಕೂಡ ವೃದ್ಧಿ ಬಂತು ಅಂತಾದರೆ ಆಗ ಏಂಗಿ ಪರರೂಪಂ ಎಂಬ ಸೂತ್ರಕ್ಕೆ ಅವಕಾಶ ಇಲ್ಲ ಅಂತ ಆಗತ್ತೆ. ಆವಾಗ ನಿರವಕಾಶತ್ವಾತ್ ಅಪವಾದ ಸೂತ್ರ ಅಂತ ಕರೆಸಿಕೊಳ್ಳುತ್ತದೆ. ಹಾಗಾಗಿ ವೃದ್ಧಿರೇಚಿ ಎಂಬ ಸೂತ್ರಕ್ಕೆ ಅಪವಾದವಾಗಿ ಈ ಸೂತ್ರ ಬರ್ತಾ ಇತ್ತು, ಪರರೂಪ ಸೂತ್ರ ಬರ್ತಾ ಇತ್ತು, ಏಂಗಿ ಪರರೂಪಂ. ಅದಕ್ಕೆ ಅದು ಬರಬಾರದು ಅಂತ ಅದಕ್ಕೆ ಅಪವಾದವಾಗಿ ಹೇಳಿದ ಸೂತ್ರ ಏತೇದತ್ಯೂಟ್ಸು. ಆದ್ದರಿಂದಾಗಿ ಇದು ವ್ಯರ್ಥ ಅಲ್ಲ. ಇಲ್ಲಿ ವೃದ್ಧಿರೇಚಿ ಅನ್ನೋದರಿಂದ ವೃದ್ಧಿ ಬರ್ತಿರಲಿಲ್ಲ, ಪರರೂಪ ಬರ್ತಿತ್ತು. ಅದಕ್ಕೋಸ್ಕರ ಏತೇದತ್ಯೂಟ್ಸು ಅಂತ ಸೂತ್ರವನ್ನು ಹೇಳಿದ್ದು. ಆದ್ದರಿಂದ ಸಾರ್ಥಕವಾಗಿದೆ ಇದು ಅಂತ. ಇನ್ನು ಗುಣಾಪವಾದ ಅಂದರೆ ಗುಣಕ್ಕೂ ಅಪವಾದ. ಯಾಕೆ ಅಂದರೆ ಊಟ್ ವಿಷಯದಲ್ಲಿ ಊಟ್ ಅನ್ನುವುದು ಪರದಲ್ಲಿ ಇದ್ದಾಗ ಅಲ್ಲಿ ಪ್ರಷ್ಟ ಊಹಃ ಎನ್ನುವಲ್ಲಿ ಆದ್ಗುಣ ಅನ್ನೋದರಿಂದ ಗುಣ ಬರ್ತಾ ಇತ್ತು. ಆ ಗುಣವನ್ನು ಬಾಧಿಸಿ ವೃದ್ಧಿ ಬರಬೇಕು ಅನ್ನೋದಕ್ಕೋಸ್ಕರ ಊಟನ್ನು ಗ್ರಹಣೆ ಮಾಡಿದ್ರಿಂದ ಊಟ್ ವಿಷಯದಲ್ಲಿ ಗುಣಕ್ಕೆ ಅಪವಾದ. ಈ ಇಣ್ಗತೌ ಧಾತು ಮತ್ತು ಏದವೃದ್ಧೌ ಧಾತು ಅನ್ನುವುದು ಪರರೂಪಕ್ಕೆ ಅಪವಾದ. ಆ ವಿಷಯದಲ್ಲಿ ಮಾತ್ರ ಏಜಾದಿಯಾದದ್ದು ಅಂತ. ಇನ್ನು ಇಷ್ಟು ಹೇಳಿ ಇದರ ಮೇಲೆ ದಲಕೃತ್ಯವನ್ನು ಚಿಂತನೆ ಮಾಡ್ತಾನೆ. ದಲಕೃತ್ಯ ಏನು? ದಲಕೃತ್ಯ ಅಂತ ಹೇಳಿದರೆ ಅಂದರೆ ಒಂದೊಂದು ಪದಕ್ಕೂ ಕೂಡ ಪ್ರಯೋಜನ ಏನು ಅಂತ ಚಿಂತನೆ ಮಾಡಿದರೆ ಅದು ದಲಕೃತ್ಯ ಅಂತ ಕರೀತಾರೆ. ಪ್ರಕೃತದಲ್ಲಿ ಏಜಾದ್ಯೋಹೋ ಕಿಮ್ ಅಂತ. ಏಜಾದ್ಯೋಹ ಅಂದರೆ ಇಣಧಾತು ಮತ್ತು ಏಧವೃದ್ಧೌ ಧಾತು ಅದು ಏಜಾದಿಯೇ ಆಗಿರುತ್ತೆ. ಹಾಗಾದ್ಮೇಲೆ ಏಜಾದಿಯೇ ಆಗಿರುತ್ತೆ ಅಂದಮೇಲೆ ಮತ್ತು ಏಜಾದವು ಅಂತ ಯಾಕೆ ವಿಶೇಷಣವನ್ನು ಹೇಳಬೇಕು? ಬೇಕಾಗಿರಲಿಲ್ಲ ಅಂತ ಹೇಳಿದರೆ ಹಾಗೆ ಹೇಳಲಿಕ್ಕೆ ಬರಲ್ಲ. ಒಂದು ವೇಳೆ ಹೇಳಲಿಲ್ಲ ಅಂದರೆ ಆವಾಗ ಕೇವಲ ಎಷ್ಟಾಗ್ತಿತ್ತು ಸೂತ್ರಾರ್ಥ ಅಂದರೆ ಅವರ್ಣದ ಪರದಲ್ಲಿ ಇಣಗತವು ಮತ್ತು ಏಧವೃದ್ಧವು ಧಾತು ಪರವಾಗಿದ್ದರೆ ವೃದ್ಧಿಯು ಏಕಾದೇಶವಾಗಿ ಬರುತ್ತೆ ಅಂತಾಗಿಬಿಡ್ತಿತ್ತು. ಇಷ್ಟೇ ಸೂತ್ರಾರ್ಥವನ್ನು ಹೇಳಿದರೆ
ಆಗ ಏನಾಗ್ತಿತ್ತು ಉಪ ಇತಃ ಅಂತ. ಈಗ ಇಣ್ಗತೌ ಧಾತು ಹೇಗೆ ಲಟ್ಲಕಾರದಲ್ಲಿ ಏತಿ ಇತಃ ಯಂತಿ ಅಂತ ರೂಪ ಆಗುತ್ತೆ. ಅಲ್ಲಿ ಈ ಇಣ್ಧಾತು ಏನಿದೆ ಅದು ಎಲ್ಲ ಲಕಾರಗಳಲ್ಲೂ ಎಲ್ಲ ವಚನಗಳಲ್ಲೂ ಏಜಾದಿಯೇ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಇತಃ ಅಂತ ಇದೆ. ಉಪ ಇತಃ ಅಂತ ಇದ್ದಾಗ ಇಲ್ಲಿ ಇಣ್ಧಾತು ಪರದಲ್ಲಿದೆ. ನೀವೀಗ ಸೂತ್ರಾರ್ಥ ಏನು ಹೇಳಿದ್ರಿ, ಅವರ್ಣದ ಪರದಲ್ಲಿ ಇಣ್ಧಾತು ಇದ್ರೆ ವೃದ್ಧಿ ಬರುತ್ತೆ ಅಂತ ಹೇಳಿದ್ರಿಂದ ಇಲ್ಲೂ ಕೂಡ ವೃದ್ಧಿ ಬರಲಿ ಅಂತ ಆಪತ್ತಿ ಬರುತ್ತೆ. ಅದಕ್ಕೋಸ್ಕರವಾಗಿ ಅಲ್ಲಿ ವೃದ್ಧಿ ಅನ್ನೋದು ನಮಗೆ ಅನಿಷ್ಟ. ಅದಕ್ಕೋಸ್ಕರ ಅಲ್ಲಿ ವೃದ್ಧಿ ಬರಬಾರದು, ಗುಣ ಬರಬೇಕು. ಅದಕ್ಕಾಗಿ ಏನು ಮಾಡಿದ್ವಿ, ಏಜಾದ್ಯೋಹೋ ಅಂತ ಹೇಳಿದ್ವಿ. ಆದ್ದರಿಂದ ಅದು ಏಜಾದಿ ಆಗಿಲ್ಲ, ಆದ್ದರಿಂದ ಅಲ್ಲಿ ವೃದ್ಧಿ ಎನ್ನುವುದು ಬರುವುದಿಲ್ಲ ಅಂತ ಒಂದು. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಏಧಧಾತುವಿಗೆ ಉದಾಹರಣೆ ಅಂದರೆ ಪ್ರಾ ಇದಿದತ್, ಮಾ ಭವಾನ್ ಪ್ರಾ ಇದಿದತ್ ಅಂತಿದೆ. ಪ್ರಾ ಇದಿದತ್ ಅಂತ ಇರುವಾಗ ಇದಿದತ್ ಅನ್ನೋದು ನಿಜಂತ ಪ್ರಯೋಗದಲ್ಲಿ ಲುಂಗ್ ಲಕಾರದಲ್ಲಿ ಇದಿದತ್ ಅಂತ ಆಗುತ್ತೆ. ಆಟ್ ಅನ್ನುವ ಆಗಮ ಬಂದು ಆಟಶ್ಚ ವೃದ್ಧಿ ಬಂದು ಐದಿದತ್ ಅಂತ ಆಗುತ್ತೆ. ಆದರೆ ಆ ಐದಿದತ್ತು ಅನ್ನುವಲ್ಲಿ ಮಾ ಅನ್ನುವುದರ ಯೋಗ ಇದ್ದಾಗ ನಮಾಂಗ್ ಯೋಗೆ ಅಂತ ಒಂದು ಸೂತ್ರ ಹೇಳ್ತಾನೆ. ಮಾ ಅನ್ನೋದರ ಯೋಗ ಇದ್ದಾಗ ಅಟ್ ಮತ್ತು ಆಟ್ ಅನ್ನೋದು ಲೋಪವಾಗುತ್ತೆ ಅಂತ. ಹಾಗಾಗಿ ಇಲ್ಲಿ ಆಕಾರ ಲೋಪ ಆದರೆ ಆಟ್ ಇಧಿದತ್ ಅಂತ ರೂಪ ಆಗುತ್ತೆ. ಹಾಗೆ ಇರುವಾಗ ಪ್ರಾ ಇಧಿದತ್ ಅಂತ ಇರುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಪ್ರಾ ಅನ್ನುವಲ್ಲಿ ಅಕಾರ ಇದೆ, ಅದರ ಪರದಲ್ಲಿ ಇದಿದತ್ತು ಅನ್ನುವಲ್ಲಿ ಏಧವೃದ್ಧವು ಧಾತು ಇದೆ. ಆದ್ದರಿಂದ ಇಲ್ಲಿಯೂ ಕೂಡ ವೃದ್ಧಿ ಬರಲಿ ಅಂತ ಆಪತ್ತಿ ಬರ್ತಿತ್ತು. ಆದರೆ ಅಲ್ಲಿ ವೃದ್ಧಿ ಅನ್ನೋದು ಇಷ್ಟ ಅಲ್ಲ ನಮಗೆ. ಅದಕ್ಕೋಸ್ಕರವಾಗಿ ಏಜಾದಿ ಅಂತ ಹೇಳಿದ್ದು. ಅಲ್ಲಿ ಏಧವೃದ್ಧವು ಧಾತು ಇದ್ದರೂ ಕೂಡ ಏಜಾದಿಯಂತಹ ಏಧವೃದ್ಧವು ಇಲ್ಲ. ಆದ್ದರಿಂದಾಗಿ ಅದಕ್ಕೋಸ್ಕರ ಇಲ್ಲಿ ಬರೋದಿಲ್ಲ, ಗುಣವೇ ಬಂದು ಪ್ರೇದಿದತ್ ಅಂತ ರೂಪ ಆಗುತ್ತೆ ಅಂತ ಇಟ್ಟು ಸೂತ್ರದ ಅರ್ಥ. ಮುಂದಿನದ್ದು ಮತ್ತೆ ಎಲ್ಲ ವಾರ್ತಿಕಗಳಿದೆ, ಅದನ್ನು ಮತ್ತೆ ನೋಡೋಣ. ನಮಸ್ಕಾರ. ನಮಸ್ಕಾರ.